ರಾಮನಗರದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದು ಹೋಗಿದೆ. ಶಾಲಾ ಬಸ್ನಿಂದ ಕೆಳಗೆ ಬಿದ್ದು ಸ್ಥಳದಲ್ಲೇ ಓರ್ವ ವಿದ್ಯಾರ್ಥಿ ಬಾಲಕ ದುರ್ಮರಣ ಹೊಂದಿದ್ದಾನೆ. ಮಾಗಡಿ ಪಟ್ಟಣದ SPS ಶಾಲೆಯಲ್ಲಿ 2ನೇ ತರಗತಿ ಓದ್ತಾ ಇದ್ದಂತಹ ಬಾಲಕ ರಜತ್ ಸಾವನ್ನಪ್ಪಿರುವಂತಹ ದುರ್ದೈವಿಯಾಗಿದ್ದಾನೆ. ಮಾಗಡಿ ತಾಲೂಕಿನ ಹುಚ್ಚಹನುಮೇಗೌಡನ ಪಾಳ್ಯ ಗ್ರಾಮದ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಹೊಸಪಾಳ್ಯ ಜನತಾ ಕಾಲೋನಿ ನಿವಾಸಿ ಲೋಕೇಶ್ ಅವರ ಪುತ್ರ ರಜತ್ ಈತ ರನ್ನಿಂಗ್ ಬಸ್ನಿಂದ ಅಂದರೆ ಆ ಬಾಗಿಲು ಓಪನ್ ಆಗಿದ್ರಿಂದ ಆತ ಕೆಳಗೆ ಬಿದ್ದು ಸಾವನ್ನಪ್ಪಿದ್ದಾನೆ. ಇನ್ನು ಕೆಳಗೆ ಬಿದ್ದ ದೃಶ್ಯ ಕಂಡು ವಾಹನ ನಿಲ್ಲಿಸುವಂತೆ ಆತನ ಸಹೋದರಿ ಕೂಗ್ತಾರೆ. ಆದರೆ ಅಷ್ಟರಲ್ಲಾಗಲೇ ಬಾಲಕ ಕೆಳಗಡೆ ಬಿದ್ದು ತೀವ್ರ ಪೆಟ್ಟಾಗಿದ್ದರಿಂದ ಆತ ಮೃತಪಡ್ತಾನೆ. ಇನ್ನು ಚಾಲಕ ಮತ್ತು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮಗನ ಸಾವನ್ನ ಕಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಜತ್ನ ಸಹೋದರಿ ಆಕೆ ಆ ಬಾಲಕಿ ವಿವರಿಸ್ತಾ ಇದ್ದಾಳೆ. ನಾನು ಕೂಗದೆ ಬಸ್ ನಿಲ್ಲಿಸೋದಕ್ಕೆ ನನ್ನ ತಮ್ಮ ಬಿದ್ದಾಗ, ಆದರೆ ಬಸ್ ನಿಲ್ಲಿಸದೇ ಇದ್ದಿದ್ದರಿಂದ ಆತ ಸೀದಾ ರಸ್ತೆ ಮೇಲೆ ಬಿದ್ದ, ಗಂಭೀರವಾಗಿ ಆತನಿಗೆ ಗಾಯವಾಗಿತ್ತು ಅಂತ. ಸೊ ಯಾವಾಗ ಈತನಿಗೆ ಗಂಭೀರವಾಗಿ ಗಾಯವಾಗಿತ್ತೋ ಆ ಸ್ಥಳದಲ್ಲೇ ಆತ ಮೃತಪಟ್ಟಿದ್ದಾನೆ. ಅಂಡ್ ಕುಟುಂಬಸ್ಥರ ಆಕ್ರಂದನ ಕೂಡ ನೀವು ನೋಡ್ತಾ ಇದ್ದೀರಿ. ರಜತ್ನ ತಂದೆ ಆ ರಸ್ತೆ ಮೇಲೆ ಕುಳಿತು ರೋಧಿಸ್ತಾ ಇದ್ದಾರೆ. ಎಂಥವರ ಹೃದಯವನ್ನು ಕೂಡ ಕಲ್ಕುವಂತಹ ಒಂದು ದೃಶ್ಯ ಇದು. ಶಾಲಾ ಆಡಳಿತ ಮಂಡಳಿ ಜೊತೆಗೆ ಆ ಬಸ್ನ ಚಾಲಕನ ಅಜಾಗರೂಕತೆಯಿಂದ ಪುಟ್ಟ ಬಾಲಕ, ಬಾಳಿ ಬದುಕಬೇಕಾಗಿದ್ದಂಥ ಬಾಲಕನ ಜೀವವೇ ಹೋಗಿದೆ. ರಜತ್ ಮೃತಪಟ್ಟಂತಹ ದುರ್ದೈವಿಯಾಗಿದ್ದಾನೆ. 2ನೇ ತರಗತಿಯನ್ನು ಈತ ಓದ್ತಾ ಇದ್ದ SBS ಶಾಲೆಯಲ್ಲಿ, ಹಾಗೂ ಆ ಶಾಲೆಯ ಬಸ್ನಿಂದಾನೇ ಆತ ಕೆಳಗೆ ಬಿದ್ದು ಈಗ ಸಾವನ್ನಪ್ಪಿದ್ದಾನೆ. ಕಾರಣ ಏನು? ಆ ಶಾಲೆ ಬಸ್ನಲ್ಲಿ ಆ ಡ್ರೈವರ್ ಆಟೋಮ್ಯಾಟಿಕ್ ಡೋರ್ ಏನಿರುತ್ತೆ ಆ ಡೋರ್ನ ಕ್ಲೋಸ್ ಮಾಡದೇ ಇದ್ದಿದ್ದರಿಂದ ಆತ ಸೀದಾ ರನ್ನಿಂಗ್ ಬಸ್ನಿಂದ ಕೆಳಗೆ ಬಿದ್ದಿದ್ದಾನೆ. ಬಿದ್ದಂಥ ತೀವ್ರತೆಗೆ ಆತನಿಗೆ ಗಂಭೀರ ಗಾಯವಾಗಿತ್ತು, ಹಾಗೂ ಅದರಿಂದಾಗಿ ಆತ ಮೃತಪಟ್ಟಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.